ಕಳೆದ 4-5 ತಿಂಗಳಿಂದ ಈ ಅಣಜಿ ಹುಲಿಕಟ್ಟೆ ಗ್ರಾಮದ ಕುಡಿಯುವ ನೀರಿನ ತತ್ಪಾರವಿದೆ. ಅಣಜಿ ಕೆರೆಯಿಂದಲೂ ಕೂಡ ನೀರು ಕೊಡಬಹುದು. ಸೂಳೆಕೆರೆ ಜಗಳೂರು ಪೈಪ್ಲೈನ್ ಇಲ್ಲಿಯೇ ಹಾದು ಹೋಗಿದ್ದು ಇದರಿಂದಲೂ ಕೂಡ ನೀರು ಕೊಡಬಹುದು. ಆದರೆ ದಲಿತರು, ಹಿಂದುಳಿದ ವರ್ಗದವರು, ಬಡವರು ಹೆಚ್ಚಾಗಿ ವಾಸಿಸುವ ಈ ಭಾಗದಲ್ಲಿ ಕುಡಿಯುವ ನೀರಿಗಾಗಿ ಪರಿತಪಿಸುವಂತಾಗಿದೆ. ಅಣಜಿ ಪಂಚಾಯಿತಿ ಆಡಳಿತದ ನಿರ್ಲಕ್ಷ್ಯದಿಂದ ಕುಡಿಯುವ ನೀರು ಸಿಗದೆ ಜನರಲ್ಲಿ ಆತಂಕ ಉಂಟಾಗಿದೆ. ಪ್ರತಿ ವರ್ಷದ ಬೇಸಿಗೆಯಲ್ಲೂ ಇದೇ ಸಮಸ್ಯೆ ಇರುತ್ತದೆ. ಆದರೆ ಈ ಭಾಗದ ಶಾಸಕರು, ಸಚಿವರು, ಗ್ರಾಮ ಪಂಚಾಯಿತಿಯು ಜನರು ಕುಡಿಯುವ ನೀರಿಗಾಗಿ ಪರಿತಪಿಸುವುದನ್ನು ಕೂಡಲೇ ಪರಿಹರಿಸುವವರೇ ಕಾದು ನೋಡಬೇಕಾಗಿದೆ. ಮೆಳ್ಳೆಕಟ್ಟೆ ಅಣಜಿ ಗ್ರಾಮದ ಜನ ಕುಡಿಯುವ ನೀರಿಗಾಗಿ ಗ್ರಾಮ ಪಂಚಾಯಿತಿಯ ಬಾಗಿಲಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಿ ನೀರು ಕೊಡುವವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ ಎಂದು ಪಟ್ಟು ಹಿಡಿದ ಬಗ್ಗೆ ತಿಳಿದು ಬಂದಿದೆ. ಆಂಜನೇಯ ದೇವಸ್ಥಾನ ಇರೋದ್ರಿಂದ 5 ದಿವಸ ಮುಂಚೆ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ವಿ, ಕುಡಿಯೋ ನೀರು ವ್ಯವಸ್ಥೆ ಮಾಡಿಕೊಡ್ರಿ ಅಂತ. ಕೇರ್ ಇರೋದ್ರಿಂದ ಪಂಚಾಯತಿದು ಯಾವುದೋ ಸೂಕ್ತ ಕ್ರಮ ತಗೊಳ್ಳಿರೋದಕ್ಕೆ ಪಂಚಾಯತಿಗೆ ಗುತ್ತಿಗೆ ಹಾಕಿದ್ವಿ ಸರ್. ಅರ್ಜಿ ಕೊಟ್ಟು ಚನ್ನಸಪ್ಪ ಅಂತೇಳಿ ಮೆಳಕಟ್ಟೆ ಆಂಜನೇಯ ಸೇವಾ ಸಮಿತಿಯ ಸೆಕ್ರೆಟರಿ ಸರ್. ನಾವು ಅರ್ಜಿ ಕೊಟ್ಟಿದ್ವಿ ಊರ ಗ್ರಾಮಸ್ಥರೆಲ್ಲ ಸೇರ್ಕೊಂಡು. ಇನ್ನು 4 ಸರ್ ನಮ್ಮ ತೇರಿಗೆ ನೀರು ಬಿಡ್ಬೇಕಂತೇಳಿ ಅವರು ಇದುವರೆಗೂ ನೀವು ಯಾವ ಕ್ರಮ ತಗೊಂಡಿಲ್ಲ, ನೀರು ಬಿಟ್ಟಿಲ್ಲ. ನಿಮ್ಗೆ ನೀರಿನ ಭಾರಿ ತೊಂದರೆ ಸರ್ ನಮ್ಮೂರಿಗೆ. 5 ದಿವಸ ಒಳಗೆ ಕೇಳಿದ್ವಿ ಸರ್ ನೀರಿಂದ. ನೀರು ಇದುವರೆಗೂ ನೀರು ಯಾರು ಹೊಡೆದಲ್ಲ. ನಮಗೆ ನೀರಿನ ಭಾರಿ ತೊಂದರೆ ಸರ್. ಮೆಳಕಟ್ಟೆ ನೀರಿಗೆ, ಮೆಳಕಟ್ಟೆ ಊರಾಗ ನಮಗೆ ನೀರಿಲ್ಲ. ಪಂಚಾಯತಿ ಬಂದು ನಾವು ಬಂದು ಇಲ್ಲಿ ನೋಡಕ್ಕೆ ಕೇಳಕ್ಕೆ ಬಂದ್ರೆ ಎಲ್ಲ ಬೇಗ ಎಲ್ಲ ಹೋಗ್ಯಾರ ಸರ್. ಯಾರ್ಯಾರಲ್ಲ ಪಂಚಾಯತಿ ಒಳಗೆ ಹೋಗಿ ಬಂದ್ವಿ. ಆದರೂ ಒಬ್ಬರು ಪಂಚಾಯತಿಗೆ ಬಂದಲ್ಲ. ಪಂಚಾಯತಿ ಆಫೀಸ್ನಾಗ ಕದಕ್ಕೆ ಹೋಗ್ಯಾರಲ್ಲ ಹೊರಗೆ. ಮೆಳಕಟ್ಟೆ ಗ್ರಾಮಸ್ಥರ ಪರವಾಗಿ ನಾವು ಕೇಳ್ಕೊಳ್ಳೋದೇನಂದ್ರೆ, ನೀರು ಬಿಡದಾಗಿದ್ದ ಪಕ್ಷದಲ್ಲಿ ಮೆಳಕಟ್ಟೆ ಇಡೀ ಊರಿನ ಗ್ರಾಮಸ್ಥರು ಹೆಣ್ಣು ಮಕ್ಕಳು ಹಿಡಿದು ಮಕ್ಕಳು ಮರಿ ಎಲ್ಲ ಕೊಡಬಾರ ತಗೊಂಡ್ಬಂದು ಪಂಚಾಯತಿ ಬೀಗ ಹಾಕಿ ನೀರು ಬಿಡೋದಾಗ ನಾವು ಪ್ರತಿಭಟನೆ ಮಾಡ್ತೀವಿ. ಯಾಕೆ ಕಾರಣಕ್ಕೂ ಬಿಡೋದಾಗಿಲ್ಲ. ನೀರು ಬಿಡತಂಕ ನಾವು ಯಾಕೆ ಕಾರಣಕ್ಕೆ ಪ್ರತಿಭಟನೆ ಮಾಡ್ತೀವಿ. ನಮಗೆ ಕುಡಿಯೋಕೆ ನೀರು ವ್ಯವಸ್ಥೆ ಮಾಡಲೇಬೇಕು. ಇಲ್ಲಾಂದ್ರೆ ನಾವು ಯಾಕೆ ಕಾರಣಕ್ಕೆ ಇಲ್ಲಿಂದ ಪಂಚಾಯತಿಯಿಂದ ಅವಶ್ಯದಿಂದ ಹೋಗಲ್ಲ.